ಹಲೋ. ಹಲೋ. ಏನ್ ಬ್ರೋ ಆಯ್ತು? ಹೇಳಿ. ಏನಾಯ್ತ್ ಕತೆ? ರಿಯಾಕ್ಷನ್ ವಿಡಿಯೋ ಬಿಟ್ಟಿದ್ದೀನಿ. ಹಾ. ನಿನ್ನೆ ಮಂಜು ಬ್ರೋ ವಿಡಿಯೋ ನೋಡಿದವರೆಲ್ಲ ಫುಲ್ ಚೇಂಜ್ ಆಗ್ತವ್ರೆ. ಫುಲ್ ಪಾಸಿಟಿವ್ ಕಮೆಂಟ್. ಹಾ. ಮಧ್ಯೆ ನೆಗೆಟಿವ್ ಕಮೆಂಟ್ ಇರ್ತಾವ ಬಿಡಿ, ಅದನ್ನೆಲ್ಲ ನೆಲಕೆಸ್ಕೋಬಾರ್ದು. ಬಟ್ ಪಾಸಿಟಿವ್ ಕಮೆಂಟ್ ಹಾ. ಇದು ಆರಂಭ ಅಷ್ಟೇ, ಜಸ್ಟ್ ಬಿಗಿನಿಂಗ್. ಹಾ. ಆರಂಭ ಅಷ್ಟೇ. ಅದ್ ಕೇಸ್ ಕ್ಲೋಸ್ ಆಯ್ತಾ? ಆ ಕೇಸ್ ಕ್ಲೋಸ್ ಆಯ್ತು. ಬೇಕಾದ್ರೆ ಅವ್ರು ಕೋರ್ಟ್ ಹೋಗ್ಬೋದು. ಅಲ್ಲೇ ಆಕ್ಚುಲಿ FIR ಅಲ್ಲಾಗ್ಬೇಕಿತ್ತು ನನ್ ಮೇಲೆ. ಹಾ. ನಮ್ ಲಾಯರ್ ಕೇಳೋ ಪ್ರಶ್ನೆಗಳಿಗೆ ಇವನ್ ಹತ್ರ ಉತ್ತರನೇ ಇಲ್ಲ. ಅದು ಹೆಂಗ್ ಕೂತಿದೆ ಗೊತ್ತಾ? ಹಾ. ಮಾತಾಡಿದ್ರೆ ಹೇಳ್ಕೊಡ್ತೀನಿ. ಹಾ. ಹ್ಮ್ ನಮ್ ಲಾಯರ್ ಸರಿಯಾಗಿ ಆಮೇಲೆ ಅಲ್ಲಿ ಪೊಲೀಸರ ಹತ್ರನು ಕೇಳ್ತಾನೆ, ಸರ್ ಇವನ್ ಮೇಲೆ ತನಿಖೆ ಆಗ್ಬೇಕು, ಇವನ್ ಹಿಂದೆ ಯಾರಿದಾರೆ ಗೊತ್ತಾಗ್ಬೇಕು. ಹ್ಮ್ 19 ವರ್ಷದ ಹುಡ್ಗನ್ಗೆ ಇಷ್ಟೊಂದು ಕಾನೂನ್ ಸಪೋರ್ಟ್ ಹೆಂಗಿರುತ್ತೆ, ಹ್ಮ್ ಲೀಗಲ್ ಸಪೋರ್ಟ್ ಹೆಂಗಿರುತ್ತೆ, ಹ್ಮ್ ನಮ್ಮ ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ 19 ವರ್ಷದ ಹುಡುಗನ್ಗೆ ಇಷ್ಟೊಂದು ಸಪೋರ್ಟ್ ಇರಬಹುದಾ ಹ್ಮ್ ಅಂತ. ಹ್ಮ್ ಅದಕ್ಕೆ ನಮ್ ಲಾಯರ್ ಮೀಡಿಯಾ ಮುಂದೆನೂ ಅದನ್ನೇ ಹೇಳಿದ್ರು, ಇಲ್ಲೂ ಅದನ್ನೇ ಹೇಳಿದ್ರು. ನಾನು ಒಬ್ನೇ ಲಾಯರ್ ಅಲ್ಲ, ಹ್ಮ್ ಇವನಿಂದ ನೂರಾರು ಜನ ಲಾಯರ್ ಇದೀವಿ. ಹ್ಮ್ ಅದನ್ನ ಹೇಳ್ಬೇಡಿ ನೀವು 19 ವರ್ಷದ ಹುಡುಗ ಅಂತ. ಯಾಕೆ 19 ವರ್ಷದ ಹುಡುಗನ್ಗೆ ಲಾಯರ್ ಇರ್ಬಾರ್ದಾ, ಲೀಗಲ್ ಸಪೋರ್ಟ್ ಇರ್ಬಾರ್ದಾ? ಹ್ಮ್ ನಿಮಗ್ ಹ್ಮ್ ಮಾತ್ರ ಇರ್ಬೇಕಾ? ಹ್ಮ್ ಹ್ಮ್ ರಿಯಾಕ್ಟ್ ಪಾಯಿಂಟ್ ಹಾಕಿದ್ರು. ಹ್ಮ್ ಇದು ನಾ ಹಂಗ್ರೆ ನೀವ್ ಆರೋಪ ಮಾಡಿದ ಕೇಸ್ ಫೈಲ್ ಮುಗ್ದೋಯ್ತದು? ನಾನು ಆರೋಪ ಮಾಡಿಲ್ಲ. ಹಾ. ನಾನು ಅವನು 50 ಲಕ್ಷ ತಗೊಂಡವನೆ ಅಂತ ಹೇಳಿಲ್ಲ. ಹಾ. ವಿಸಲ್ ಬ್ಲೋವರ್ ಆಗಿ, ಅಂದ್ರೆ ಹಾ. ಸಮಾಜದಲ್ಲಿ ಜನ ಕೇಳ್ತಾ ಇರೋದ್ನ ನಾನು ವಾಯ್ಸ್ ರೈಸ್ ಮಾಡಿ ಹೇಳಿದೀನಿ ಹಾ. ಅಂತ ನಮ್ ಲಾಯರ್ ಆತರ ಮಾತಾಡಿದ್ದು. ಹಾ. ಬೇಕಾದ್ರೆ ಅವ್ನ್ ಕೋರ್ಟ್ಗೆ ಹೋಗ್ಬೋದು ಡಿಫಾಮೇಶನ್ ಕೇಸ್ ಹಾಕೊಂಡು. ಹಂಗಂದ್ರೆ? ಮಾನನಷ್ಟ ಮೊಕದ್ದಮೆ. ಹಾ. ಇಷ್ಟ ಲಕ್ಷ ಅಂತ ಹಾಕ್ತಾನೆ. ಹಾ. ಅದನ್ ಕೊಟ್ರೆ? ಕೊಟ್ರೆ ಕಟ್ಕೊಡ್ಬೇಕು ನಾನು. ಕೊಟ್ರೆ ಕ್ಲೋಸ್ ಆಯ್ತದೆ. ಹ್ಮ್ ಅಲ್ಲಿ ಪ್ರೂವ್ ಆಗ್ಬೇಕಲ್ಲ, ಅವನು ಪ್ರೂವ್ ಮಾಡ್ಬೇಕಲ್ಲ. ಹ್ಮ್ ನನಗೆ ಆಲ್ರೆಡಿ FIR ಮಾಡಿದ್ರೆ ಸ್ಟೇಷನ್ ಬೇಲ್ ಮಾಡೋಕೆ ನಮ್ ಲಾಯರ್ ರೆಡಿ ಇದ್ರು. ಹ್ಮ್ ಸ್ಟೇಷನ್ ಬೇಲ್ ಆಗ್ಲಿಲ್ಲ, ಇನ್ ಕೇಸ್ ಅಲ್ಲಿ ಏನಾದ್ರು ಸ್ಟೇಷನ್ ಬೇಲ್ ಆಗ್ಲಿಲ್ಲ ಅಂದ್ರೆ ಹ್ಮ್ ವಿತಿನ್ ಸೆಕೆಂಡ್ ಅಲ್ಲಿ ಹೈಕೋರ್ಟ್ ಅಲ್ಲಿ ಲಾಯರ್ಗಳು ಇದ್ರು ಬೇಲ್ ಮಾಡ್ಸಕ್ಕೆ. ಹ್ಮ್ ಲಾಯರ್ ಆಲ್ರೆಡಿ ರೆಡಿ ಆಗಿದ್ರು ಹೈಕೋರ್ಟ್ ಅಲ್ಲಿ. ಪಟ್ ಹ್ಮ್ ಅಂತ 10 ನಿಮಿಷದಲ್ಲಿ ಬೇಲ್ ಮಾಡಿಸ್ತಿದ್ರು. ಸೈಕಂಡ್ರಿ ಇದು. ಹಾ ಕೇಸೇ ಫೈಲ್ ಆಗಂಗಿಲ್ಲ, ಬೇಲ್ ರೆಡಿ ಆಗಿರ್ತದೆ ಹಂಗಾರೆ. ಹಾ ಬೇಲ್ ಪಕ್ಕ ಹಂಗಾರೆ. ಆಲ್ರೆಡಿ ರೆಡಿ ಇದ್ರು ಅಂದ್ರೆ ಇಲ್ಲಿ FIR ರೆಡಿ ಮಾಡ್ತಾ ಇದಂಗೆ ಅಲ್ಲಿ ಬೇಲ್ ತೆಗೀರು. ಹಾ. FIR ನಮ್ಗೆ ಕೊಟ್ಟ ತಕ್ಷಣನೇ ಬೇಲ್ ತೆಗೀರು. ಅದ್ ಹೆಂಗೆ ಎಲ್ಲಾ ಕೇಸಲ್ಲೂ ಎಲ್ಲಾರು ಹಂಗೆ ಮಾಡ್ಕೊತಾರ? ಅಂದ್ರೆ ಎಲ್ಲಾ ದರ್ಶನ್. ಕೇಸಲ್ಲಿ ಹೆಂಗಾಗುತ್ತೆ? ಎಲ್ಲಾ ಕೇಸಲ್ಲಿ ಹೆಂಗಾಗುತ್ತೆ? ಹಾ. ಅಲ್ಲಿ ಕೋರ್ಟ್ ಕೊಡದೇನೆ ಇರ್ಬೋದು ಬೇಲ್ನ, ಬಟ್ ಬೇಲ್ ಸಿಗ್ತದೆ ಇವಕ್ಕೆಲ್ಲ ಏನ್ ಜೈಲ್ಗೆ ಹಾಕ್ಬಿಡ್ತಾರ? ಹಾ. ಪ್ರತಿ ಒಂದ್ ಕೇಸಲ್ಲೂ ಬೇಲ್ ತೆಗಿಲೇಬೇಕು. ಹಾ. ನನ್ ಮೇಲೆ FIR ಆಯ್ತು ಅಂತಂದ್ರೆ ಬೇಲ್ ತೆಗಿಲೇಬೇಕು, ನೋ ಮೋರ್ ಆಪ್ಷನ್ಸ್. ಹ್ಮ್ ಕೆಲವೊಂದು ಸ್ಟೇಷನ್ ಬೇಲ್ ಆಗುತ್ತೆ, ಸ್ಟೇಷನ್ ಅಲ್ಲೇ ಬೇಲ್ ಆಗುತ್ತೆ. ಹ್ಮ್ ಸ್ಟೇಷನ್ ಅಲ್ಲಿ ಬೇಲ್ ಆಗಿಲ್ಲ ಅಂದ್ರೆ ಕೋರ್ಟ್ ಅಲ್ಲಿ ತೆಗಿಬೇಕು. ಹ್ಮ್ ಈಗ ನೀನು ನಾನು ಜಗಳ ಮಾಡ್ದೆ ಅಂತ ಅಂದ್ರುವೆ ಹ್ಮ್ ನಮ್ಮ ಮೇಲೆ FIR ಆಯ್ತು ಅಂದ್ರೆ ಅದಕ್ಕೂ ಬೇಲ್ ತೆಗಿಲೇಬೇಕು. ಹ್ಮ್ ಹ್ಮ್ ಅದು ಸ್ಟೇಷನ್ ಅಲ್ಲಿ ಆಗ್ಲಿ ಇಲ್ಲ ಕೋರ್ಟ್ ಅಲ್ಲಿ ಆಗ್ಲಿ. ಹ್ಮ್ ಜಸ್ಟ್ ಒಂದ್ ಸಣ್ಣ ಪಿಟಿ ಕೇಸ್ ಆದ್ರೂ ಬೇಲ್ ತೆಗಿಲೇಬೇಕು, ಇಂಪಾರ್ಟೆಂಟ್ ಬೇಲ್. ಹ್ಮ್ ಹ್ಮ್ ಹಂಗೆ ಕತೆ. ಅವ್ನ್ ಚಂದನ್ ಗೌಡ್ರು ಪಾಪ ಏನು ಅನ್ಕೋಬಿಟ್ಟವ್ರೆ. ಹಾ. ಗೊತ್ತಿಲ್ಲ ಅವ್ರಿಗೆ ಪಾಪ. ಏನಂತ? ಅವ್ರ ನನ್ ಕೇಸ್ ಹಾಕ್ಬಿಡ್ಬೋದು, ಗಡಗಡ ನಡಗಿಸ್ಬಿಡ್ಬೋದು ಅಂತ ಅನ್ಕೋಬಿಟ್ಟವ್ರೆ. ಹಾ. ನಾನ್ ಹಿಂದೆ ಲೀಗಲ್ ಟೀಮ್ ನೋಡ್ಕೊಂಡ್ ಆಲ್ರೆಡಿ ಅವ್ನಿಗೆ ಅನ್ಸದೆ, ಹಾ. ಯಾರಪ್ಪ ಇವರೆಲ್ಲ ಎಲ್ಲಿಂದ ಬಂದಾರಪ್ಪ ಅಂತ. ಹ್ಮ್ ನಮ್ ಲಾಯರ್ ಮಾತಾಡೋದ್ ನೋಡ್ಬಿಟ್ಟೆ ನನ್ ಇನ್ನು ಎಕ್ಸ್ಟ್ರೀಮ್ ಹೋಯ್ತು ಅಂದ್ರೆ ಅರುಣ್ ಸಾಮ್ ಅವ್ರ ಎಂಟ್ರಿ ಆಯ್ತಾರೆ ಗುರು. ಏನ್ ಅನ್ಕೊಂಡಿದ್ಯಾ? ಅರುಣ್ ಸಾಮ್ ಅವ್ರು ಯಾರು ಅನ್ಕೊಂಡಿದ್ಯಾ? ಹ್ಮ್ ದಿ ಮೋಸ್ಟ್ ಸೀನಿಯರ್ ಲಾಯರ್. ಹ್ಮ್ ಗೊತ್ತಾ ಅವ್ರ ಅವರು? ಪರಿಚಯನಾ? ಅರುಣ್ ಸಾಮ್ ಒಡಿ ಗೂಗಲ್ ಅಲ್ಲಿ ಬೇಕಾದ್ರೆ. ಹೆಂಗ್ ಪರಿಚಯ? ಅರುಣ್ ಶಾಮ್ ಅವರೆಲ್ಲ ಪುನೀತ್ ಕಿರಾಡಿ ಅವ್ರಿಗೆ ಲೀಗಲ್ ಅಡ್ವೈಸರ್ಸ್ ಮತ್ತೆ ಅವ್ರ ಲಾಯರ್ಸ್. ಹ್ಮ್ ಮತ್ತೆ ಕಿರಿಕ್ ಅವ್ರ ಲಾಯರ್. ಹ್ಮ್ ಮೋಸ್ಟ್ ಪವರ್ಫುಲ್ ಲಾಯರ್ ಕಣೋ ಅರುಣ್ ಶಾಮ್. ಅವ್ರ ಎಂಟ್ರಿ ಆದ್ರು ಅಂದ್ರೆ ಈ ಹ್ಮ್ ಕೇಸ್ ಬಿದ್ದೈತದೆ. ಹ್ಮ್ ಅವ್ನೇನು ಅವ್ರು ವಾದ ಮಾಡೋ ಸ್ಟೈಲ್ ಜಡ್ಜ್ ಹೇಳ್ತಾರಂತೆ, ಸೀನಿಯರ್ ಲಾಯರ್ ವಾದ ಮಾಡ್ತಾರೆ, ಸೀನಿಯರ್ ಲಾಯರ್ ಆರ್ಗ್ಯೂ ಮಾಡ್ತಾವ್ರೆ,
ಅವ್ರು ಮುಗಿಲಿ ಸುಮ್ನೆ ಮಧ್ಯದಲ್ಲಿ ಮಾತಾಡ್ಬಿಡಿ ಅಂತ ಅಪೋಸಿಟ್ ಲೇಯರ್ಗೆ ಅರುಣ್. ಶ್ಯಾಮ್. ಹ್ಮ್ ಹ್ಮ್ ಇವ್ರು ಹ್ಮ್ ಯಾರು ಮುಂದೆಗಡೆ ಇರೋರ ಹಿಂದೆಗಡೆ ಇರೋರ? ಆಹಾ. ಆಮೇಲೆ ಎಲ್ಲಾರು ಲೀಕ್ ಕೀಕ್ ಮಾಡ್ಬಿಟ್ಟಿದ್ರು ಫೋಟೋನ. ಏಕೆ? ಆಮೇಲೆ ಸಸ್ಪೆನ್ಸ್ ಬ್ರೋ, ನಿಮ್ಗೆ ಗೊತ್ತಾಗಲ್ಲ. ಇವ್ರನ್ನೆಲ್ಲೋ ನೋಡಿದೀನಿ ನಾನು, ಅಂದ್ರೆ ವಿಡಿಯೋದಲ್ಲಿ. ಇವ್ರೆಯಾ? ಅರುಣ ಶ್ಯಾಮ ಎಂ. ಬಂತು ನೋಡಿ, ಈಗ ಒಂದ್ ಫೋಟೋ ಬಂತು. ಇವ್ರೇನಾ? ಹಾ, ಚಕ್ರವರ್ತಿ ಸೂಲೆ ಮೇಲೆ ಅಯೋಗ್ಯ ಅಂದಿದ್ದಕ್ಕೆ ಕೇಸ್ ಆಗ್ಬಿಟ್ಟಿತ್ತು. ಏನ್ ಯಾವ ಲೆವೆಲ್ಗೆ ಇವ್ರು ಅಂತ ಸುಪ್ರೀಂ ಕೋರ್ಟ್ ಹೋಗಿದ್ರು. ಹೈಕೋರ್ಟ್ ಅಲ್ಲ, ಸುಪ್ರೀಂ ಕೋರ್ಟ್. ಅಂದ್ರೆ ಈ ಕೇಸ್ ವಜಾ ಮಾಡಲ್ಲ ಅಂತ ಹೈಕೋರ್ಟ್ ಹೇಳ್ತಾ, ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದು ಯಾರಿಗೂ ನಡೀಲಿ ಅಂತ ಹೇಳ್ತಾ ಸುಪ್ರೀಂ ಕೋರ್ಟ್ ಹೋಗಿ ಚಕ್ರವರ್ತಿ ಸೂಲೆಬೆಲೆ ಅವರು ಅಯೋಗ್ಯ ಪದನ ಬಳಸ್ಬೋದು ಅಂತ ಆರ್ಡರ್ ತಗೊಂಡ್ಬಂದ್ರು. ಹೆಂಗೆ? ಯಾರಿಗೆ ಬೇಕಾದ್ರೂ ಬಳಸ್ಬೋದು ಅಂತ ಆರ್ಡರ್ ತಗೊಂಡ್ಬಂದ್ರು. ಆ ಕೇಸ್ನೇ ಸ್ಮ್ಯಾಶ್ ಮಾಡಿ ಸಾಕಿದ್ರು. ಅವ್ರ ವಾದ ಮಾಡೋದ್ ನೋಡಿದ್ರೆ ನೋಡು, ಲಾಯರ್ಸ್ ಮೋಸ್ಟ್ 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 ಇಂಪಾರ್ಟೆಂಟ್ ಆಯ್ತಾರೆ ಯಾವ್ದೇ ಕೇಸ್ ಅಲ್ಲದೆ. ಇವಾಗ ನನ್ ಲಾಯರೇ ನೋಡು, ನಾನ್ ಕೊಟ್ಟಿದ್ ಹೇಳಕೆನ ಎಲ್ಲಕ್ ತಗೊಂಡೋಗಿ ನಿಲ್ಸ್ಬಿಟ್ರು ಅಂದ್ರೆ ಅಪೋಸಿಟ್ ಚಂದನ್ ಗೌಡ ಮಾತಾಡಿದ್ರೆ ಹೇಳ್ಕೊಡ್ತೀನಿ. ಅರುಣ್ ಶ್ಯಾಮ್ ಅವರೆಲ್ಲ ಇದಕ್ಕೆಲ್ಲ ಎಂಟ್ರಿ ಆದ್ರು ಅಂದ್ರೆ ಮುಗೀತು, ಕಡಗಿಸ್ಬಿಡ್ತಾರೆ. ಗುರು ಹಂಗಾರೆ ಏನ್ ಅನ್ಕೊಬಿಟ್ಟಿದಾರೆ ಇವ್ರು. ನನಗೆ ಎಕ್ಸ್ಟ್ರೀಮ್ ಆಗಿ ಏನಾದ್ರು ನನಗೆ ಅಕಸ್ಮಾತ್ ಮಾನನಷ್ಟ ಮೊಕದ್ದಮೆ ಪ್ರೂವ್ ಆಗೋಯ್ತು, ಕಟ್ಕೊಡ್ಬೇಕು ಅಂತ ಬಂದ್ರೆ, ಇದು ಜುಡಿಷಿಯಲ್ ಕೋರ್ಟ್ ಅಲ್ಲಿ ನಡೀತಾ ಇರ್ತದೆ. ಹೈಕೋರ್ಟ್ ಹಾಕ್ಸಿಸ್ತೇನೆ ಅರುಣ್ ಶ್ಯಾಮ್ ಅವ್ರನ್ನ ಕರ್ಸ್ಬಿಟ್ಟು. ಹಿಂಗ್ ಕೇಸ್ ಸ್ಮ್ಯಾಶ್ ಮಾಡಿ ಬಿಸಾಕ್ ಬರ್ತಾರೆ, ತಲೆ ಕಟ್ಸ್ಕೋಬೇಕು. ಇದೊಂದ್ 3-4 ವರ್ಷ ನಡೀತದೆ. ಚಂದನ್ಗೌಡ ಮೇಲೆ ಒಂದ್ 5ರಿಂದ 10 ಕೇಸ್ ಬೀಳಿಸ್ತೀನಿ. ಹೆಂಗೆ? ಧರ್ಮಸ್ಥಳದ ಕಡೆಯಿಂದ ಅವನಾಗಿಲ್ಲಿ. ಅಂದ್ರೆ ಧರ್ಮಸ್ಥಳದ್ದು ಈ ತರ ವಿಡಿಯೋ ಮಾಡಿರೋದ್ಕ ಏನ್ ಕತೆ? ಮಾಮೂಲಿ ಅಪಪ್ರಚಾರ ಮಾಡ್ತವ್ರಲ್ಲ. ಒಂದೊಂದಲ್ಲ. ಈಗ ಆಡಿಯನ್ಸ್ ಕ್ಲೋಸ್ ಆಯ್ತು ಅಂತ ಹೇಳಿದ್ರ ವಿಡಿಯೋದಲ್ಲಿ? ಏನಂತ? ಇದೆಲ್ಲ ಕೇಸ್ ಕ್ಲೋಸ್ ಆಯ್ತು ಅಂತ. ಬ್ರೋ, ನಿಮ್ಗೆ ಹೇಳೋದ್ ಅರ್ಥನೇ ಆಗುದಿಲ್ವಲ್ಲ ಬ್ರೋ. ಕೇಸು ಇಲ್ಲಿದು ಕ್ಲೋಸ್. ಬೇಕಾದ್ರೆ ಅವ್ನ್ ಮಾನನಷ್ಟ ಮೊಕದ್ದಮೆ ಹಾಕಬಹುದು ಅವ್ನಿಗೆ ಬೇಕು ಅಂದ್ರೆ. ಕೋರ್ಟಲ್ ಕೇಸ್ ಫೈಲ್ ಮಾಡ್ಬೇಕು. ಈ ಸ್ಟೇಷನ್ ಅಲ್ಲಿ ಕೇಸ್ ಫೈಲ್ ಮಾಡಲ್ಲ, ಕನ್ನಡದಿಂದ ಸ್ಟೇಷನ್ ಅಲ್ಲಿ. ನಾವು ಅದಕ್ಕೆ ಬೇಕಾದಂತ ಪೂರಕ ದಾಖಲೆಗಳು ಎಲ್ಲ ಕೊಟ್ಟಿದೀವಲ್ಲ.